ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ನೋಡ್ರಿ, ಈ ಶ್ರಾವಣ ಮಾಸದಾಗ ನಾವು ನೀವು ಎಲ್ಲ ಮೊದಲೇ ಡಿಸ್ಕಸ್ ಮಾಡೀವಿ. ಶ್ರಾವಣ ಮಾಸ ಅಂದ್ರನ ಒಂದಿಲ್ಲ ಒಂದು ಪೂಜೆ ಇರ್ತದ ಮತ್ತು ಬಹಳ ಶ್ರೇಷ್ಠವಾದ ಮಾಸ ಇದು. ವಿಷ್ಣುವಿನ ಪೂಜೆ ಏನ್ರಿ, ಈಶ್ವರನ ಪೂಜೆ ಏನ್ರಿ, ಅಂದ್ರೆ ಎಲ್ರಿಗೂ ಇದು ಹೇಳಿ ಮಾಡಿಸಿದಂತ, ಅಂದ್ರೆ ಪೂಜೆಗೆ ಮತ್ತು ಸ್ತೋತ್ರಗಳಿಗೆ ಹೇಳಿ ಮಾಡಿಸಿದಂಥ ಶ್ರಾವಣ ಮಾಸ ಈ ತಿಂಗಳು. ಅದಕ್ಕೆ ಮತ್ತು ಹಬ್ಬಗಳ ಸುರಿಮಳೆನೇ ಸುರಿಮಳೆ. ಒಂದಾದ ತಕ್ಷಣ ಒಂದು ಹಬ್ಬಗಳು ಹಂಗೆ ಇದ್ದ ಇರ್ತಾವ. ಪೂಜೆ ಪುನಸ್ಕಾರಕ್ಕೆ ಭಾಳ ಮಹತ್ವದ್ದು ಮತ್ತು ಒಂದೊಂದು ದಿವಸನೂ ಅಷ್ಟು ಮಹತ್ವದ್ದಾಗ್ಯಾವ. ಒಂದು ಪುಣ್ಯ ಗಳಿಸ್ಲಿಕ್ಕೆ, ಹೋಲ್ ಇಯರ್ದು ಒಂದು ಪುಣ್ಯ ಗಳಿಸ್ಲಿಕ್ಕೆ ಈ ಮಾಸ ಹೇಳಿ ಮಾಡಿಸಿದ್ದು. ಅದಕ್ಕೆ ನೋಡ್ರಿ, ಭಾಳ ಮಂದಿ ಶ್ರಾವಣ ಮಾಸನಾಗ ಹೊರಗೆ ತಿನ್ನಂಗಿಲ್ಲ, ಒಂದೇ ಟೈಮ್ ಊಟ. ನಾನು ರುದ್ರದೇವರ ಪೂಜಾ ಹಿಡ್ದೀನಿ, ಆ ರಂಗೋಲಿ ಹಿಡ್ದೀನಿ, ಅದರೊಳಗೂ ಚಾತುರ್ಮಾಸನೂ ಇದ ತಿಂಗಳೊಳಗೆ ಬಂದ್ಬಿಡ್ತದೆ. ಹಾಗಾಗಿ ನಾವು ಎಷ್ಟು ಪುಣ್ಯ ಗಳಿಸ್ಬೇಕಂತೀವಿ ನಮಗೆ ಬಿಟ್ಟದ್ದು. ಆದರೆ ಒಂದೇ ದಿವಸ ನಾವು ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಆ ಫಲ ಅಂತೂ ಕಟ್ಟಿಟ್ಟು ಬುತ್ತಿ ನೋಡ್ರಿ. ಅದಕ್ಕೆ ಈಗ ಸದ್ಯಕ್ಕೆ ನಿಮಗೆಲ್ಲ ಗೊತ್ತೇ ಇರ್ತದೆ. ಒಂದು ರಂಗೋಲಿ ಹಾಕೋತ ಒಂದು ಮುಂಜಾನೆಯ ಮಾತು ನಾವು ನೀವೆಲ್ಲ ಡಿಸ್ಕಸ್ ಮಾಡ್ತೀವಿ. ಇವತ್ತು ಬುಧವಾರ, ಶ್ರಾವಣ ಮಾಸದ ಮೊದಲನೇ ಬುಧವಾರ. ಅದಕ್ಕೆ ಬುಧವಾರ ಬುಧ ಬೃಹಸ್ಪತಿಯ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಅದ್ರ ಬಗ್ಗೆನೇ ನಾನು ತಿಳ್ಕೊಂಡೆ, ನಿಮಗೂ ಕೂಡ ಒಂಚೂರು ಹೇಳಬೇಕನ್ನಿಸ್ತು. ಅದಕ್ಕೆ ಅದ್ರ ಬಗ್ಗೆನೇ ಒಂಚೂರು ತಿಳ್ಕೊಳ್ಳೋಣ್ರಿ. ನೋಡ್ರಿ, ಹಬ್ಬಗಳ ಮಾಸವೆಂದೇ ಪ್ರಸಿದ್ಧವಾದದ್ದು ಶ್ರಾವಣ ಮಾಸ. ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ, ಮಂಗಳವಾರ ಮಂಗಳಾಗೌರಿ, ಹಾಗೆಯೇ ಪ್ರತಿ ಬುಧವಾರ ಹಾಗೂ ಗುರುವಾರ ಬುಧ ಬೃಹಸ್ಪತಿಯನ್ನು ಪೂಜಿಸುವ ಸಂಪ್ರದಾಯ ಮೊದಲಿನಿಂದಲೂ ಬೆಳೆದು ಬಂದದ. ಬುಧ ಬೃಹಸ್ಪತಿ ಯಾರು, ಅವ್ರನ್ನ ಯಾಕೆ ಪೂಜೆ ಮಾಡಬೇಕು, ಮತ್ತು ಅವ್ರಿಗೆ ಮೊದಲಿನಿಂದ ಮನೆ ಒಳಗೆ ಪದ್ಧತಿ ಇದ್ರೆ ಮಾತ್ರ ಪೂಜಿಸ್ಬೇಕಾ ಅಂತೆಲ್ಲ ಹಿಂಗೆಲ್ಲ ಪ್ರಶ್ನೆ ಇರ್ತಾವ. ನೋಡ್ರಿ, ಅದ್ರ ಬಗ್ಗೆ ಕತಿ ಹೆಂಗೆ ಹಿಂದಿನಿಂದ ಏನು ಬಂದದ. ಒಬ್ಬ ಬಡ ಸಂಪ್ರದಾಯಸ್ಥ ದಂಪತಿ, ಅವರಿಗೆ 4 ಜನ ಗಂಡು ಮಕ್ಕಳು ಮತ್ತು 4 ಜನ ಸೊಸೆಂದ್ರು. ಎಲ್ಲ ಮಕ್ಕಳಿಗೂ ಇಬ್ಬಿಬ್ರು ಮಕ್ಕಳು. ಹೀಗೆ ತುಂಬ ದೊಡ್ಡ ಪರಿವಾರ, ತುಂಬ ಬಡತನ ಮತ್ತು ಕಷ್ಟ. ಮನೆ ಮನೆಗೆ ಹೋಗಿ ಎಲ್ಲ ಮಕ್ಕಳು ಗೋಪಾಳಕ್ಕೆ ಹೋಗಿ ಭಿಕ್ಷೆ ಬೇಡಿ ಅಕ್ಕಿ ಜೋಳ ಏನು ಬರುತ್ತದೆಯೋ ಅದನ್ನು ಮಧ್ಯಾಹ್ನ ಕಾಲಕ್ಕೆ ಬೇಯಿಸಿ ಊಟ ಮಾಡ್ತಿದ್ರು. ಹಿಂಗಿದ್ದಾಗ ಇವರ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲೆಂದು ನವಗ್ರಹಗಳಲ್ಲಿ ಇಬ್ಬರಾದ ಬುಧ ಮತ್ತು ಬೃಹಸ್ಪತಿ ವಟುಗಳ ವೇಷದಲ್ಲಿ ಆ ಪರಿವಾರದ ಮನೆ ಬಾಗಿಲಿಗೆ ಬರ್ತಾರೆ. 3 ದಿನಗಳಿಂದ ನಿರಾಹಾರರಾಗಿದ್ದೇವೆ, ತುಂಬ ಹಸಿವಾಗಿದೆ, ನಮಗೆ ಊಟಕ್ಕೆ ಹಾಕಿ ಅಂತ ಬೇಡ್ಕೊಳ್ತಾರೆ. ಆಗ ಆ ತಾಯಿ, ನನ್ನ ಮಕ್ಕಳು ಭಿಕ್ಷೆಗೆ ಹೋಗಿದ್ದಾರೆ, ಅವರು ಬಂದ ನಂತರ ನಿಮಗೆ ಅವಶ್ಯವಾಗಿ ಜೋಳದ ಭಕ್ಷ್ಯವನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾಳೆ. ಆಗ ಆ ವಟುಗಳ ಹಸಿವೆಯು ಸಹನೆ ಮೀರಿ ಇದ್ದದ್ದನ್ನು ಹಾಕಿ ಅಂತ ಹೇಳ್ತಾರೆ. ಜೋಳದ ಹಿಟ್ಟಿನ ರೊಟ್ಟಿಯನ್ನು ಮಾಡಿ ಅದರಲ್ಲಿ ಮೊಸರು ಬೆಲ್ಲ ಹಾಕಿ ಅದನ್ನೇ ಆದರದಿಂದ ಬಡಿಸ್ತಾಳೆ. ಕೊನೆಗೆ ಕುಡಿಯಲು ಮಜ್ಜಿಗೆಯನ್ನು ಕೊಡುತ್ತಾಳೆ. ಆ ವಟುಗಳು ಅದನ್ನೇ ಪ್ರೀತಿಯಿಂದ ಸ್ವೀಕರಿಸಿ ಸಂತೋಷಗೊಳ್ಳುತ್ತಾರೆ. ನಂತರ ಆ ದಂಪತಿ, ನೀವಿಬ್ರು ಯಾರು ಎಂದು ಕೇಳಿದಾಗ, ನಾವು ಬುಧ ಬೃಹಸ್ಪತಿಗಳು. ಧಾನ್ಯ ಸಮೃದ್ಧಿ ಬೇಕೆಂದರೆ ಅಡುಗೆ ಮನೆಯಲ್ಲಿ, ಧನ ಸಮೃದ್ಧಿ ಬೇಕೆಂದರೆ ಧನದ ಪೆಟ್ಟಿಗೆಯಲ್ಲಿ ನಮ್ಮ ಚಿತ್ರವನ್ನು ಬರೆದು ಭಕ್ತಿಯಿಂದ ಪೂಜಿಸಬೇಕು. ಪೂಜೆಯಿಂದ ಧನ ಧಾನ್ಯದ ಅಭಿವೃದ್ಧಿಯಾಗುವುದು ಎಂದು ಹೇಳಿ ಅಂತರ್ಧಾನರಾಗುತ್ತಾರೆ. ಅಂತೆಯೇ ಆ ದಂಪತಿಗಳು ಅಂದಿನಿಂದ ಬುಧ ಬೃಹಸ್ಪತಿಯನ್ನು ಪೂಜಿಸಿ ಸಕಲ ಅಭಿವೃದ್ಧಿಯನ್ನು ಹೊಂದಿ ಸಪರಿವಾರರಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಸರ್ವರೂ ಈ ಪೂಜೆಯನ್ನು ಮಾಡಲು ಅರ್ಹರು. ಮನುಷ್ಯ ಜನ್ಮವನ್ನು ಪಡೆದ ಪ್ರತಿಯೊಬ್ಬರೂ ಜ್ಞಾನಕ್ಕೆ ಅರ್ಹರು. ಆದ್ದರಿಂದ ಜ್ಞಾನವನ್ನು ಪಡೆಯುವುದು ಎಲ್ಲರ ಆದ್ಯ ಕರ್ತವ್ಯ. ಜ್ಞಾನದಿಂದಲೇ ಮೋಕ್ಷ. ಬ್ರಹ್ಮವಿದ್ಯೆ ಹಾಗೂ ವಿಜ್ಞಾನಾದಿ ಸಕಲ ಶಾಸ್ತ್ರಗಳ ವಿಶೇಷ ಜ್ಞಾನ ಪಡೆಯಲು ಬುಧ ಬೃಹಸ್ಪತಿಗಳ ಅನುಗ್ರಹ ಬೇಕೇ ಬೇಕು ಮತ್ತು ಅವರ ಅನುಗ್ರಹ ಇರಲಿ ಎಂದು ಪೂಜಿಸಿ ಪ್ರಾರ್ಥಿಸೋಣ. ಹೇಗೆ ಹೂವಿನೊಡನೆ ದಾರವೂ ಸೇರಿ ದೇವರ ಪಾದ ಸೇರಿ ಧನ್ಯವಾದಂತೆ ಮೋಕ್ಷಪ್ರದವಾದ ಜ್ಞಾನವನ್ನು ಪ್ರಾರ್ಥಿಸಿದರೆ ಜತೆಯಲ್ಲಿ ಧನ ಧಾನ್ಯ ಸಂಪತ್ತಿನ ಅಭಿವೃದ್ಧಿ ಪ್ರಾಪ್ತವಾಗುತ್ತದೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇದನ್ನ ಪೂಜಾ ವಿಧಾನ ಹೆಂಗದ? ಬುಧ ಬೃಹಸ್ಪತಿಯ ಚಿತ್ರವನ್ನು ಬರೆದು ಅಥವಾ ಚಿತ್ರ
ಲಭ್ಯವಿದ್ರೆ ಅದನ್ನು ತಗೋಬೇಕು. ಇಲ್ಲ ಅಂದ್ರೆ ಮಣೆಯ ಮೇಲೆ ಇಟ್ಟು ರಂಗವಲಿಯನ್ನು ಹಾಕಿ ಎಡಬಲದಲ್ಲಿ ದೀಪವನ್ನು ಹಚ್ಚಿಟ್ಟು ಅನೇಕ ತರಹದ ಹೂಪತ್ರೆಗಳನ್ನು, ಉತ್ತರಾಣಿ ಮೊದಲಾದವುಗಳನ್ನು ಸಮರ್ಪಿಸಬೇಕು. ಅರಿಶಿನ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರಗಳಿಂದ ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು. ಜೋಳದ ರೊಟ್ಟಿ, ಮೊಸರು, ಬೆಲ್ಲ, ಮೊಸರನ್ನ ಇವುಗಳನ್ನು ನಿವೇದಿಸಿ ವಟುಗಳಿಗೆ ಭೋಜನ ಮಾಡಿಸಬೇಕು. ಹೀಗೆ ಶ್ರಾವಣ ಮಾಸದ ಬುಧವಾರ, ಗುರುವಾರಗಳಲ್ಲಿ ಈ ಪೂಜೆಯನ್ನು ಮಾಡಬೇಕು. ಬುಧನಿಗೆ ಕ್ಷೀರಾನ್ನ ಹಾಗೂ ಬೃಹಸ್ಪತಿಗೆ ಮೊಸರನ್ನ ನೈವೇದ್ಯ ವಿಶೇಷವಾಗಿದೆ. ಯಾರು ಈ ಬುಧ ಬೃಹಸ್ಪತಿ? ಶಬ್ದವನ್ನು ಗ್ರಹಿಸುವ ಇಂದ್ರಿಯ ಕರ್ಣ, ಕಿವಿಯ ದ್ವಾರಗಳಿಗೆ ಬುಧ ಮತ್ತು ಗುರು ಅಧಿಪತಿಗಳು. ಆದ್ದರಿಂದ ಅಜ್ಞಾನದ ಮತ್ತು ಅಧರ್ಮದ ಮಾತುಗಳಿಗೆ ಕಿವಿಗೊಡದಂತೆ ಕೇವಲ ಭಗವಂತನ ವಿಷಯದ ಶಬ್ದಗಳನ್ನೇ ಆಲಿಸುವಂತೆ ಇವರಿಬ್ಬರ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು. ಜ್ಞಾನವನ್ನು ನೀಡುವವ ಗುರುವಾದರೆ ಬುದ್ಧಿ ಚತುರತೆಗೆ ಕಾರಣನು ಬುಧ. ಚಂದ್ರನ ಮಗನಾದ್ದರಿಂದ ಬುಧ ಸೌಮ್ಯನೆಂದು ಪ್ರಸಿದ್ಧ. ಚತುರ್ಭುಜನು ಖಡ್ಗ, ಗುರಾಣಿ, ಗದೆಗಳನ್ನು, ವರಮುದ್ರೆಯನ್ನು ಧರಿಸಿ ಸಿಂಹವಾಹನನಾಗಿರುತ್ತಾನೆ. ಸದಾ ಒಳ್ಳೆಯ ಮಾತುಗಳು, ರಾಜ ಸ್ವಭಾವ, ನಿಪುಣ, ಸದಾ ಸಂತೋಷದಿಂದ ಕೂಡಿದವನು. ಇದು ಬುಧನ ಸ್ವರೂಪ. ಪ್ರಿಯಂಗು ಕಲಿ ಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ. ಪ್ರಿಯಂಗು ಕಲಿ ಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ. ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ದೇವತೆಗಳಿಗೆ ಗುರುವಾದ್ದರಿಂದ ಬೃಹಸ್ಪತಿಯು ದೇವಗುರು ಎಂದು ಪ್ರಸಿದ್ಧ. ಉಳಿದ ಗ್ರಹಗಳಿಗಿಂತ ಗಾತ್ರದಲ್ಲಿಯೂ ದೊಡ್ಡವನಾದ್ದರಿಂದ ಇವನು ಗುರು. ಸಕಲ ವೇದ ವಿದ್ಯಾ ಪ್ರವೀಣ, ಅತಿ ಧಾರ್ಮಿಕ, ವಿನಯಶೀಲ, ನಿಪುಣ, ಸಾಹಸಿ ಇವು ಗುರುವಿನ ಸ್ವರೂಪ. ಅಸುರರನ್ನು ಸೋಲಿಸಿ ಸದಾ ದೇವತೆಗಳನ್ನು ರಕ್ಷಿಸುವಲ್ಲಿ ಇವರದ್ದೇ ಪ್ರಧಾನ ಪಾತ್ರ. ಮೇಧಾಶಕ್ತಿ ವಿಶೇಷವಾಗಿ ಬೆಳೆಯಲು ಗುರುವಿನ ಅನುಗ್ರಹ ಬೇಕೇ ಬೇಕು. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಇದು ಬೃಹಸ್ಪತಿಯ ಸ್ತೋತ್ರ. ಇಷ್ಟದ ನೋಡ್ರಿ. ಇವತ್ತೇನು ಅಡುಗೆ ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಮತ್ತು ಇಷ್ಟೆಲ್ಲ ಕೇಳಿದ್ರಿ. ಮತ್ತು ಇವತ್ತಿನ ದಿವಸ ಮುಗಿದ್ಬಿಟ್ಟದ, ನೀವು ಈಗ ಅಪ್ಲೋಡ್ ಮಾಡ್ಲಿಕ್ಕತ್ತೀರಿ, ನಾವೇ ಹೆಂಗೆ ಮಾಡೋಣ ಅಂತೀರಿ. ನೀವು ನಾಳೆಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಮತ್ತು ಈ ಶ್ರಾವಣ ಮಾಸದೊಳಗೆ 2 ವಾರ ಮಾಡಿದ್ರೂ ನಡೀತದ. ನೀವು ಸ್ಟಾರ್ಟ್ ಮಾಡಂಗಿದ್ರೆ ನೆಕ್ಸ್ಟ್ ವೀಕ್ನು ಸ್ಟಾರ್ಟ್ ಮಾಡಿರಿ. ಬುಧ ಬೃಹಸ್ಪತಿ ಇದನ್ನ ಕತೆ ಕೇಳಿದ ತಕ್ಷಣ ನಮಗನಿಸ್ತದ ಧನ ಧಾನ್ಯ ಎಲ್ಲದಕ್ಕೂ ನಾವು ಒಂದೇನೋ ಸಂತೋಷದಿಂದ ಇರಬೇಕು ಅಂತಂದ್ರೆ ಅವರ ಆಶೀರ್ವಾದ ಬೇಕೇ ಬೇಕು. ಮತ್ತು ಒಳ್ಳೆಯದನ್ನು ಮಾತಾಡೋದು, ಒಳ್ಳೆಯದನ್ನು ಕೇಳಿಸ್ಕೊಳ್ಳೋದು, ನಾವು ಒಳ್ಳೆಯದನ್ನೇ ಮಾಡುವುದು ಮಾಡ್ಲಿಕ್ಕತ್ವಿ ಅಂದ್ರೆ ಸಂತೋಷ ತಾನಾಗಿಯೇ ಬಂದೇ ಬರ್ತದೆ. ಅದನ್ನು ನಾವು ಫಾಲೋ ಮಾಡಬೇಕು ನಮ್ಮ ಜೀವನದೊಳಗೆ ಅಂತಂದ್ರೆ ಬುಧ ಬೃಹಸ್ಪತಿಯ ಆಶೀರ್ವಾದ ಬೇಕು. ಹೀಗಾಗಿ ಈ ಶ್ರಾವಣ ಮಾಸದೊಳಗೆ ಅವರ ಪೂಜೆ ಬಹಳ ವಿಶೇಷವಾದದ್ದು ನೋಡ್ರಿ. ಈಗ ಏನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಇವತ್ತು ಭಕ್ರಿ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಸಬ್ಬಸ್ಗಿ ಪಲ್ಯ ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಮತ್ತು ಈ ಸಬ್ಬಸ್ಗಿ ಪಲ್ಯ ಒಳಗೆ ತೊಗರಿಬೇಳೆ ನೆನೆ ಹಾಕಿದ್ದೆ. ತೊಗರಿಬೇಳೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಅಷ್ಟೇ ಹಾಕಿ ಒಗ್ಗರಣೆ ಅಂತೂ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿನ್ರಿ. ಮತ್ತು ಅನ್ರತ ನಮ್ಮಲ್ಲಿ ರಥದ ಅಡ್ಗೆ ಇಲ್ಲ. ಈಗೇನದ ಬುಧ ಬೃಹಸ್ಪತಿಗೆ ಅಂಥೇಳಿ ಭಕ್ರಿ ಮಾಡ್ಲಿಕ್ಕತ್ತೀನಿ. ಫಸ್ಟ್ 2 ಭಕ್ರಿ ಮಾಡಿ ಅದರೊಳಗೆ ತವ್ವಿ ತೆಗೆದು ಸ್ವಲ್ಪ ಬೆಲ್ಲ ಹಾಕಿ ನೈವೇದ್ಯ ಮಾಡ್ಲಿಕ್ಕೆ ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ. ಅವರು ನೈವೇದ್ಯ ಮಾಡ್ತಾರೆ. ತುಪ್ಪದ ಬತ್ತಿ ಹಚ್ಚಿಟ್ಟು ಎಲ್ಲ ಪೂಜೆ ಅಂತೂ ಆಗಿದೆ, ಇನ್ನು ನೈವೇದ್ಯ ಅಷ್ಟೇ. ಈಗ ಭಕ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಿಮ್ಮ ಮನೆ ಒಳಗೆ ಏನು ವಿಶೇಷ ಆಗಿತ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಿತ್ತು, ಎಲ್ಲರೂ ಬಹಳ ಜನರು ಇದು ಬುಧ ಬೃಹಸ್ಪತಿದು ಮೊದಲಿನಿಂದೇ ಪದ್ಧತಿ ಇದ್ರೆ ಮಾತ್ರ ಮಾಡಬೇಕು ಅಂಥೇಳಿ ಹಿಂಗಿತ್ತು. ಈ ಕತೆ ಕೇಳಿದ್ರೆಲ್ಲ ಏನು ಅನ್ನಿಸ್ತು ನಿಮಗೆ? ಹಂಗಿರಂಗಿಲ್ರಿ. ಈಗ ಗೌರಿ, ಗಣಪ ಇವೆಲ್ಲ ಕೆಲವೊಂದು ಮೊದಲಿನಿಂದ ಪದ್ಧತಿ ಇದ್ರೆ ಮಾಡ್ಬೇಕಂತಿರ್ತದೆ. ಈಗ ಯಾವುದೇ ರಂಗೋಲಿ ಹಾಕಲಿ, ಇಂಥವೆಲ್ಲ ಪೂಜೆ ಪುನಸ್ಕಾರ, ಲಕ್ಷ್ಮೀ ಪೂಜೆ ಇವೆಲ್ಲ ಏನದಲ್ಲ
ನಾವು ಗಳಿಸುವುದು ಮತ್ತು ಎಲ್ಲ ಮೊದಲಿನಿಂದ ಪದ್ಧತಿ ಅನ್ಕೋತಿದ್ರೆ ನಾವು ಪುಣ್ಯ ಗಳಿಸುವುದು ಯಾವಾಗ ಹಿಂಗಾಗ್ತದೆ. ನನಗನಿಸಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಮತ್ತು ನಿಮಗೇನು ಅನ್ನಿಸ್ತೋ ಗೊತ್ತಿಲ್ಲ, ಯಾರೂ ತಪ್ಪು ತಿಳ್ಕೊಳಿಕ್ಕಂತೂ ಹೋಗಬೇಡ್ರಿ. ಈಗ ಒಬ್ಬೊಬ್ರಿಗೆ ಆಗ್ತಿರ್ತದೆ, ಒಬ್ಬೊಬ್ರಿಗೆ ಇಲ್ಲ. ನಾನು ಅಷ್ಟರೊಳಗೆ ಇವೆಲ್ಲ ಒಂಚೂರು ಆಸಕ್ತಿ ಜಾಸ್ತಿ ನನಗೆ ಮುಂಚೆಯಿಂದನೇ ನಾನು ಮಾಡ್ಕೋತ ಬಂದೀನಿ. ಈಗ ಇದು ಬುಧ ಬೃಹಸ್ಪತಿ ಫೋಟೋ ನೋಡ್ರಿ. ನಾನು ಇದು 4ನೇ ವರ್ಷ ಆ್ಯಕ್ಚುಲಿ ನಾ ಬುಧ ಬೃಹಸ್ಪತಿ ಪೂಜೆ ಮಾಡ್ಲಿಕ್ಕತ್ತು. ಬಹಳಷ್ಟು ಚೇಂಜಸ್ ಅನ್ಸ್ಯದ. ಇನ್ನೂ ಒಂದು ನನ್ನ ಫ್ರೆಂಡ್ ತೊಗೊಳಿಕತ್ತಿದ್ಲು ರೀ. ನಾನು ನಮ್ಮ ಮೇಡಮ್ ಒಂದು ಕಡೆ ಹೋಗಿದ್ವಿ. ಭಾಳ ತೊರವಿ ಒಳಗೇನು ಮಂತ್ರಾಲಯ ಒಳಗೆ ತೊರವಿ ಒಳಗೆ ತೊಗೊಂಡಿನಿ ರೀ. ಅಲ್ಲಿ 2 ಫೋಟೋ ಇದ್ದು. ಅವಾಗ ಅವರು ನನ್ನ ಫ್ರೆಂಡ್ ತೊಗೊಂಡ ತಕ್ಷಣವೇ ನಾನು ಅದ್ರ ಬಗ್ಗೆ ಕೇಳಿದೆ. ನಮ್ಮ ಮನೆ ಒಳಗೆ ಪದ್ಧತಿ ಇಲ್ಲ ಮೊದಲಿನಿಂದ, ಮತ್ತು ನಾವು ಮಾಡ್ಬೋದ್ರಿ, ಅದಕ್ಕೆ ಏನೂ ಇಲ್ಲ, ಹಿಂಗದ, ಇದು ಕತಿ ಒಳಗೆ ಹಿಂಗದ ಅಂತ ಹೇಳಿದ್ರು ಅವರು. ಮತ್ತು ಹಂಗನ್ನು ನಾನು ಅವಾಗಿಂದ ತಂದು ಮಾಡ್ಲಿಕ್ಕತ್ತೀನಿ. ಇದೇ ಮಾಡ್ಬೇಕಂತೇನಿಲ್ಲ. ಕತಿ ಒಳಗೆ ಕೇಳಿದ್ರಲ್ಲ ಈ ಕತಿ, ಆಮೇಲೆ ಈ ಕತಿ ಓದಬೇಕೇನೋ ಅಂತ ಒಬ್ಬೊಬ್ರದ್ದು ಪ್ರಶ್ನೆ ಇರ್ತದೆ. ಈ ಕತಿ ಏನು ಓದೋದಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿ ಹೂವು, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಗಂಧ ಇವೆಲ್ಲ ಏರಿಸಿ ಭಕ್ರಿ, ಮೊಸರು, ಬೆಣ್ಣೆ, ತುಪ್ಪ ಮತ್ತು ತೌವಿ ಇವೆಲ್ಲ ಮಜ್ಜಿಗೆ ಇವು ನೈವೇದ್ಯ ಅದ. ಮತ್ತು ಬಟ್ಟಲು ಕಡುಬು ಮಾಡಿ, ಜೋಳದ ಹಿಟ್ಟಿನ ಬಟ್ಟಲು ಕಡುಬು ಮಾಡಿ ನೈವೇದ್ಯ ಮಾಡಿದ್ರು ನಡೀತದ್ರಿ. ನಿಮ್ಗೇನು ಸಾಧ್ಯ ಅದನ್ನು ಮಾಡಿ, ಮೊಸರು ಅನ್ನ ಇವೆಲ್ಲ ನೈವೇದ್ಯ ಮಾಡೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಈಗ ನೋಡ್ಲಿಕ್ಕತ್ತದ್ದು ನಾರಾಯಣಪೇಟ್ ಚೆಕ್ಸ್ ಲೇಟೆಸ್ಟ್ ಟ್ರೆಂಡಿಂಗ್ ಸಾರೀಸ್. ಮತ್ತು ವಾಟ್ಸಪ್ ನಂಬರು, ರೇಟು ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಸಾರಿ ಮಾತ್ರ ಸೂಪರ್ ಆಗಿ ಅವ. ಮತ್ತು ಕ್ವಾಲಿಟಿ ಅಂತೂ ಎರಡನೇ ಮಾತೇ ಇಲ್ಲ, ಅಷ್ಟು ಮಸ್ತ್ ಅವ. ಬಹಳ ಕಂಫರ್ಟೇಬಲ್ ಸಾರೀಸ್ ಅವ. ನಿಮಗೆ ಇಷ್ಟ ಆದವು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ, ವಾಟ್ಸಪ್ ನಂಬರಿಗೆ ನಿಮಗೆ ಇಷ್ಟ ಆದ ಸೀರೆಯನ್ನು ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಮಾಡಿರಿ. ನಾವು ನಿಮ್ಮ ಅಡ್ರೆಸ್ಸನ್ನು ತೊಗೊಂಡು ನಿಮ್ಮ ಮನೆಗೆ ಕಳಿಸುವಂಥ ಜವಾಬ್ದಾರಿ ನಮ್ಮದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.